ಮಾಡಿಕೊಳ್ಳಿ, ಇಷ್ಟು ಇಟ್ಕೊಂಡು ನೀನು ವ್ಯಾಪಾರ ಮಾಡಪ್ಪ ಅಂತ ನಾವು ಮಾಡ್ತೀವಿ, ಅದಕ್ಕೂ ಸಿದ್ಧವಾಗಿದ್ದೀವಿ. ವರ್ಷಗಂಟ್ಲಿಂದ ಇಲ್ಲಿ ಮಾಡ್ತಾ ಇದ್ದೀವಿ. 20, 23 ನಮ್ಮ ಅಪ್ಪಾಯಿಂದ ಬಂದಿದ್ದು ಇಲ್ಲಿ. ಓದಿಲ್ಲ ಮೇಡಮ್, ಓದಿಲ್ಲ. 6ನೇ ಕ್ಲಾಸ್ ಓದಿದೀವಿ, ನಮ್ಗೆ ಓದಕ್ ಇದಿಲ್ಲ. ಏನಾದ್ರೂ ವ್ಯವಸ್ಥೆ ಮಾಡ್ಕೊಟ್ರೆ ನಮ್ಗೆ ಯೂತ್ಗೆ ನಾವು ಏನಾದ್ರೂ ಮಾಡ್ತಾರೆ. ಇಲ್ಲ ಅದೆಲ್ಲ ಮಾಡ್ತಾರೋ, ದುಡಿತಾನೆ ಎಲ್ಲ ಇರೋದು. ಈಗ ಆದ್ಮೇಲೆನು ಹೊಟ್ಟೆ ಮೇಲೆ ಬಂದು ಹೊಡೆದ್ಬಿಟ್ರೆ ಎಲ್ಲಿ ಹೋಗ್ತಾರೆ? ಈಗ ದೇವೇಗೌಡ ಸರ್ ಏನ್ ಹೇಳೋರೆ, 20% ಜಾಗ ನಾವು ಕ್ಲಿಯರ್ ಮಾಡ್ತಾ ಇದ್ದೀನಿ, 80% ಜಾಗನಲ್ಲಿ ನೀವು ಅಡ್ಡ ಹಾಕೊಂಡು ಸೈಡಿಗೆ ಹಾಕೊಂಡು ವ್ಯಾಪಾರ ಮಾಡಿ ಅಂತ. ಅದು ಬೇಡೇಗೌಡ, ಅದು ನಮ್ಗೆ ವ್ಯವಸ್ಥೆ ಮಾಡಿ ಕೊಡಿ, ಬೇರೆ ಏನು ಬೇಡ. ಮೇನ್ ರೋಡ್ನಲ್ಲಿ ನಮ್ದು ಇಲ್ಲ, ನಮ್ದು ಸೈಡ್ನಲ್ಲಿ ಇರೋದು. 10-20 ರೂಪಾಯಿ ದುಡಿಯೋದು ಮೇಡಮ್, ಯಾರು ಲಕ್ಷ ರೂಪಾಯಿ ಅವ್ರು ಇಲ್ಲ ಇಲ್ಲಿ. ಇವತ್ತು ದುಡಿದ್ರೇನೆ ನಾವು ನಾಳೆ ತಿನ್ನಕ್ಕಾಗೋದು. ಅದಕ್ಕೆ ಇಲ್ಲಿ ವೆಹಿಕಲ್ ಏನು ಬರಲ್ಲ, ಯಾರಿಗೂ ತೊಂದರೆ ಇಲ್ಲ. ನಾವೇ ಮಿಲ್ಕೊಂಡು ಏನಾದರೂ ಸಹಾಯತ ಮಾಡಿ ಕೊಟ್ರೆ ನಮಗೆ ಆಗುತ್ತೆ. ಇಲ್ಲ ಅಂದ್ರೆ ಎಲ್ಲ ಎಲ್ಲಿ ಹೋಗ್ಬೇಕು ಹೇಳಿ ನೀವೇ? ಪಾದಚಾರಿ ಇಲ್ಲಿ ಕಷ್ಟನೇ ಇಲ್ಲ, ನೀವು ಬನ್ನಿ ನಾವು ತೋರಿಸ್ತೀನಿ ಜಾಗ. ಮೇನ್ ರೋಡ್ ನಲ್ಲಿ ಇದ್ರೆ ಕಷ್ಟ, ನಾವು ಒಪ್ಕೊಂತೀನಿ. ನಮ್ದು ಮೇನ್ ರೋಡ್ಗೆ ವೆಹಿಕಲ್ ಬರಕ್ ವ್ಯವಸ್ಥೆನೇ ಇಲ್ಲ, ಇಲ್ಲಿ ಪಬ್ಲಿಕ್ ಓಡಾಡೋದು. ಬನ್ನಿ ಅಲ್ಲಿ ತೋರಿಸ್ತೀನಿ, ಒಂದ್ ನಿಮಿಷ. ಎಲ್ಲಿ ಮೇಡಮ್ ಆಗುತ್ತೆ, ಎಲ್ಲಿ ಹೇಳಿ? 10,000 ರೂಪಾಯಿ ತಗೊಂಡ್ಬೇಕಂದ್ರೆ ಕೈ ಕಾಲ್ ಏನೇನು ಕಷ್ಟ ಆಗ್ತಾ ಐತೆ. ಈಗ ಅಂಗಡಿ ಸ್ಟಾಲ್ ತಗೊಳಕ್ ಎಲ್ಲೈತೆ ಯೋಗ್ಯತೆ ಹೇಳಿ? ಬರೋರ್ದು ಬೀದಿ ವ್ಯಾಪಾರ ಮಾಡೋದವ್ರು ಎಲ್ಲಿ ಮೇಡಮ್ ತಗೊಂತಾರೆ? 10,000 5,000 ರೂಪಾಯಿ ಎಲ್ಲಿ ಮೇಡಮ್ ಬಾಡಿಗೆ ಕಟ್ತಾರೆ ಹೇಳಿ ನೀವೇ? ಏನಾದ್ರೂ ಸರ್ಕಾರ ನಮ್ಗೆ ಅಂತ ವ್ಯವಸ್ಥೆ ಮಾಡಿ ಕೊಟ್ರೆ ಹೌದಪ್ಪ ಅಂತ ನಾವು ಮಾಡ್ಕೊಂಡು ಹೋಗ್ಬೋದು. ಹೌದು ಮೇಡಮ್, ಎಲ್ಲ ಎತ್ತೆ ಬಿಡ್ತಾ ಇದಾರಲ್ಲ, ಏನಾದ್ರು ಸ್ವಲ್ಪ ಆದ್ರೂ ಜಾಗ ಮಾಡಿ ಕೊಡಿ. ಈಗ ಹೇಳ್ತಾ ನಮ್ಮ ಹತ್ರ ವಿಡಿಯೋ ಐತೆ, ಸಾರೇ ಹೇಳಿರೋದು 80% ಜಾಗ, 20% ಜಾಗ ನಾವು ಕ್ಲಿಯರ್ ಮಾಡ್ತಾ ಇದ್ವಿ, ಇನ್ನ 80% ಐತೆ, ನೀವು ಸೈಡಕ್ಕೆ ಹಾಕೊಳ್ಳಿ. ಈಗ ನಾವು ಎಲ್ಲ ಬೇಕಂದ್ರೆ ಒಂದು ಒಕ್ಕಟ್ಟಕ್ಕೆ ಹಾಕೊಂಡು ವ್ಯಾಪಾರ ಮಾಡಿಸ್ತೀನಿ, ಎತ್ತೆ ಬಿಡಿ ಅಂದ್ರೆ ಎಲ್ಲಿ ಮೇಡಮ್ ಹೋಗ್ಬೇಕು? ನೋಡಿ ಮೇಡಮ್, ಸರ್ಕಾರನಲ್ಲಿ ಕೂತವ್ರವ್ರಿಗೆ ಬಾಡಿಗೆ ಇಲ್ಲ, EMI ಇಲ್ಲ, ನಮ್ಗೆ ಬಾಡಿಗೆ ಐತೆ, ನಾವು EMI ಕಟ್ಟಬೇಕು, ನಮ್ಗೆ ಸಾಲ ಐತೆ, ನಾವು ಯಾರಿಗೆ ಹೇಳ್ಬೇಕು ಹೇಳಿ? ಏನಾದ್ರೂ ಪಬ್ಲಿಕ್ ಮೇಲೆನೆ ಬರ್ತಾ ಐತೆ ಕಷ್ಟ. ಮನೆ ಬಾಡಿಗೆ ಎಲ್ಲ ಐತಲ್ಲ ಮೇಡಮ್, ದುಡಿದ್ರೇನಲ್ಲ ಮೇಡಮ್ ಕಟ್ಟೋದು. ಹಿಂಗೆ ಎಲ್ಲಿ ಮೇಡಮ್ ಹಿಂಗೆ ನಾನು ಸುಮ್ಮನೆ ಕೂತ್ಕೊಂಡ್ರೆ 10 ರೂಪಾಯಿ ಯಾರಾದರೂ ಕೊಡ್ತಾರಾ? ಇಲ್ಲ ಅಲ್ಲ, ಅದು ನೀವು ಹೇಳಿ. ಎಲ್ಲರೂ ನಮ್ಗೆ ಸೇರಿಸಿ ಒಂದು ವ್ಯವಸ್ಥೆ ಮಾಡಿದ್ರೇನೆ ಆಗೋದು, ಇಲ್ಲಾಂದ್ರೆ ತುಂಬ ಕಷ್ಟ. ಅವ್ರಿಗೆ ಜಾಗ ಮಾಡ್ಕೊಳ್ಳೇಬೇಕು, ಇಲ್ಲಾಂದ್ರೆ ನಾವು ಎಲ್ಲೋ ಹೋಗೋಕ್ಕಾಗಲ್ಲ. ಪಾದಚಾರಿಗಳು ಗೊತ್ತು ಮೇಡಮ್, ನಾವು ಇದೆ ಅಲ್ಲ, ಅಷ್ಟೊಂದು ಜಾಗ ಇದೆ, ಪಾದಚಾರಿಗಳು ಏನು ತೊಂದರೆ ಆಗಲ್ಲ ಇಲ್ಲಿ. ಎಲ್ಲ ಪಾದಚಾರಿಗೆ ಸುಮ್ಮನೆ ನಾವು ಸ್ವಲ್ಪ ಒಳಗಡೆ ಹಾಕೊಂಡು ಕುತ್ಕೊಂಡು ವ್ಯಾಪಾರ ಮಾಡ್ತಾ ಇರೋದು. ಇಲ್ಲ ಮೇಡಮ್, ಆತರ ಏನಿಲ್ಲ, ನಾವು ಮಾಡ್ಕೊಂಡಿರೋದು ಸುಮ್ಮನೆ. ಈ ಸರ್ಕಾರ ಬಂದಿದ್ದ ಆದ್ಮೇಲೆನೆ ಇದು ಹೇಳ್ತಾ ಇರೋದು. ಮೊದಲು ನಾವು 40 ವರ್ಷದಿಂದ ನಮ್ಮ ತಂದೆಯವರೆಲ್ಲ ವ್ಯಾಪಾರ ಮಾಡ್ತಾ ಇದ್ರು, ಅವಾಗ್ಲಿಂದ ಏನ್ ಪ್ರಾಬ್ಲಮ್ ಇರ್ಲಿಲ್ವಾ? ಅವಾಗೆಲ್ಲ ಪ್ರಾಬ್ಲಮ್ ಇರ್ಲಿಲ್ವಾ? ಅವಾಗ್ಲೇ ಇತ್ತಮ್ಮ, ದುಡಿಬಹುದು ಮೇಡಮ್. ನಮ್ದು ಫುಟ್ಪಾತ್ ಇದೆ ಮೇಡಮ್, ನಾನು ಎಜುಕೇಟೆಡ್, ನಾನು ಕ್ವಾಲಿಫೈಡ್ ಆಗಿದ್ದೀನಿ. ನನ್ಗೆ ಏನ್ ಹೋಗ್ಲಿ ಜಾಬ್ಗೆ? ಎಷ್ಟು ಜನ ಅಂತ ಅದ್ರಲ್ಲೂ ಕಾಂಪಿಟೇಷನ್. BCA ಕಂಪ್ಲೀಟ್ ಮಾಡಿದ್ದೀನಿ ಮೇಡಮ್. ಏನ್ ಮಾಡ್ತೀರಾ ಅದ್ರಲ್ಲೂ ಕಾಂಪಿಟೇಷನ್? ಏನಂತ ಅಲ್ಲೋಗಿ ಸಂಬಳ ತಗೋತೀರಾ ಅಲ್ಲಿ? ಇಲ್ಲಿ ನಮ್ದಂತ ನಾವು ಏನೋ 500 800 ರೂಪಾಯಿನೋ ಇಲ್ಲ 300 ರೂಪಾಯಿನೋ ತಗೊಂಡೋಗಿ ನಮ್ಮ ಮಕ್ಳಿಗೆ ನಾವು ಸಾಕ್ತಾ ಇದ್ದೀವಿ. ಅಲ್ಲೋಗ್ಬಿಟ್ಟು ನಾನು ಬೇರೆ ಮಾಡ್ಕೊಂಡು ಹೇಳಿ ಏನಿಲ್ಲ. ನಮ್ಗೆ ಒಂಚೂರು ವ್ಯವಸ್ಥೆ ಏನಂತೆ ಸ್ವಲ್ಪ ಹಿಂದೆ ಹಾಕಕ್ಕೆ ನಮ್ಗೆ ಒಂದು ಸ್ವಲ್ಪ ಜಾಗ ಮಾಡ್ಕೊಡಿ, ಬೇರೆ ಏನಿಲ್ಲ. ಸರ್ಕಾರ ಅವರು ಜನಗಳಿಗೆ ಒಳ್ಳೇದು ಮಾಡ್ತಾ ಇದ್ದಾರೆ ಪಬ್ಲಿಕ್ಗೆ. ನಮ್ಮ ಬಗ್ಗೆನೂ ಒಂದು ಸ್ವಲ್ಪ ಯೋಚನೆ ಮಾಡಿಬಿಟ್ಟು ಏನಿದೆ ನಮ್ಗೆ ಒಳ್ಳೇದು ಮಾಡ್ಕೊಳ್ಳಿ, ಬೇರೆ ಏನಿಲ್ಲ ಸರ್ಕಾರದಿಂದ ನಮಗೆ. ಅದೊಂದು ರಿಕ್ವೆಸ್ಟು. 60% ತೆಗಿತಾರ, 60% ತೆಗಿತಾರಲ್ವಾ ಮೇಡಮ್? ಇನ್ನು 40% ಅಲ್ಲೇ ಇಲ್ಲಿ, ಅದರಲ್ಲೇ ಒಂದು 40% ಅಲ್ಲಿ ನಮ್ಗೆ ಇಲ್ಲೇ ಒಂದೊಂದು ಸ್ವಲ್ಪ ಹಿಂದೆನೆ ಜಾಗ ಮಾಡ್ಕೊಳ್ಳಿ. ನಾವು ನಮ್ಮ ಹೊಟ್ಟೆ ಇದೆ, ನಮ್ಮ ಬಗ್ಗೆನೂ ಯೋಚನೆ ಮಾಡಲಿ, ಅವ್ರದ್ದು ಅನುಕೂಲ ಮಾಡ್ಕೊಳ್ಳಿ, ಜನಗಳದ್ದು ಅನುಕೂಲ ಮಾಡಿ ನಮಗೂ ಅನುಕೂಲ ಮಾಡ್ಕೊಳ್ಳಿ. ಬೇರೆ ನಮ್ಗೆ ಏನಿಲ್ಲ, ನಮ್ಗೆ ಅಷ್ಟೇ ಬೇಕಾಗಿರೋದು, ಬೇರೆ ಏನಿಲ್ಲ ಮೇಡಮ್. ಬಿಡೋದಿಲ್ಲ ಅಂದ್ರೆ ಏನಾದ್ರು ಸೇರಿಸಿ ಸತ್ ಬಿಡ್ತಾರ ಅಷ್ಟೇ ಮೇಡಮ್. ಏನ್ ಮಾಡ್ತೀರಾ ಮೇಡಮ್? ನಮ್ಮನೆದು ಕಷ್ಟ ನಮ್ಗೆ ಗೊತ್ತಲ್ವಾ? ಈಗ ನಾವು ಬೇರೆಯವ್ರಿಗೆ ಹೋಗಿ ಹೇಳಕ್ ಆಗುತ್ತಾ? ನಮ್ಮನೆ ಕಷ್ಟ ಏನ್ ಮಾಡ್ತೀರಾ? ಸರ್ಕಾರ ಹಿಂಗ್ ಮಾಡಿದ್ರ ಅಂತ ಎಲ್ಲರೂ ಸೈಬೇಕು ಅಷ್ಟೇ. ಸರ್ಕಾರ ಏನಾದ್ರೂ ಏನ್ ಮಾಡಕ್ಕಾಗುತ್ತೆ ಮೇಡಮ್? ಇವಾಗ ಅದೇ ಸರ್ಕಾರದಿಂದ ಬೇಡಿಕೆ, ನಮ್ಗೆ ಒಂದು ಒಳ್ಳೆ ಜಾಗ ಮಾಡ್ಕೊಳ್ಳಿ. ಇಲ್ಲ ಸ್ವಲ್ಪ ಹಿಂದೆನೆ ನಾವು 4 ಕಡೆ ಹಾಕಿದ್ವಾ, 2 ಅಡಿ ಜಾಗ ಮಾಡ್ಕೊಳ್ಳಿ. ಅವ್ರಿಗೆ ಪಬ್ಲಿಕ್ ಓಡಾಡಕ್ ಜಾಗ ಕೊಡ್ಲಿ, ನಮಗೂ ಮಾಡಕ್ಕೆ ವ್ಯಾಪಾರ ಮಾಡಕ್ ಅನುಕೂಲ ಹಾಕೊಳ್ಳಿ. ನಮ್ದು ಹೊಟ್ಟೆ ಇದೆ ಮೇಡಮ್, ನಾವು ಮಕ್ಳಿಗೆ ಸಾಕ್ಬೇಕು, ಎಲ್ಲ ನೋಡ್ಬೇಕು ನಾವು. ಮೇಡಮ್ ಫೈನ್ ಕಟ್ಟಕ್ಕೆ ನೋಡಿ, ಇವಾಗ ದುಡಿಯಕ್ಕೆ ಇಲ್ಲಿ ಜಾಗ ಇಲ್ಲ ಅಂದ್ರೆ ಫೈನ್ ಎಲ್ಲಿಂದ ಮೇಡಮ್? ನಾವೇನು ಇಲ್ಲಿ ಲಕ್ಷಾಂತರ ರೂಪಾಯಿ ದುಡಿತಾ ಇಲ್ಲ, 1,000 ರೂಪಾಯಿ ದುಡಿತಾ ಇಲ್ಲ. ದಿನ 500 ರೂಪಾಯಿ ದುಡ್ಕೊಂಡು ಹೋದ್ರೆ ಮನೆ ಖರ್ಚಾಗೋಗುತ್ತೆ. ಅದ್ರಲ್ಲಿ ಉಡ್ಸ್ಬಿಟ್ಟು ನಾವೇನು ಬೇರೆ ಕೆಲಸ ಮಾಡಕ್ ಏನಿಲ್ಲ.